ನಿನ್ನೆ ಪ್ರೀತಿಸುವೆ ಭಾಗ 120. ಚಿನ್ಮಯ್ ಬದುಕಿರೋ ವಿಷಯ ರಾಘವ್ ಅವರಿಗೆ ಗೊತ್ತಾಗಿ ತುಂಬಾನೇ ಖುಷಿ ಪಡತೊಡಗಿದರು. ನನ್ನ ಊಹೆ ನಿಜಾನೇ ಆಯಿತು. ಚಿನ್ಮಯನ ಬಾಡಿ ಶವಾಗಾರದಲ್ಲಿ ಇಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ಆದರೆ ಚಿನ್ಮಯ್ ಬದುಕಿರೋ ವಿಷಯ ಗೊತ್ತಾಗಿ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಈ ವಿಷಯ ಏನಾದರೂ ನನ್ನ ಪ್ರಿನ್ಸೆಸ್ ಗೊತ್ತಾದ್ರೆ ಅವಳು ತುಂಬಾನೇ ಖುಷಿ ಪಟ್ಕೊಳ್ತಾಳೆ. ಅವಳು ಮೊದಲನೇ ಥರ ಆಗ್ಬಿಡ್ತಾಳೆ. ನಾನು ಈಗಲೇ ಹೋಗಿ ಅವಳಿಗೆ ವಿಷಯ ತಿಳಿಸ್ತೀನಿ ಅಂತ ಅಂದುಕೊಂಡ ಅವರು ಈಕ್ಷಾ ಇದ್ದಲ್ಲಿ ಹೋದರು. ಆದರೆ ಅವಳು ಮಲಗಿಕೊಂಡಿದ್ದನ್ನು ನೋಡಿ, ಇವಳು ಮಲ್ಕೊಂಡು ಬಿಟ್ಟಿದ್ದಾಳೆ, ಇವಳನ್ನು ಈಗ ಎಬ್ಬಿಸೋದು ಸರಿಯಲ್ಲ, ಡಾಕ್ಟರ್ ಬೇರೆ ಇವಳಿಗೆ ರೆಸ್ಟ್ ಮಾಡ್ಬೇಕಂತ ಹೇಳಿದ್ದಾರೆ, ಹಾಗಾಗಿ ಇವಳಿಗೆ ಎಚ್ಚರವಾದ ಮೇಲೆ ವಿಷಯ ತಿಳಿಸಿದ್ರಾಯ್ತು ಅಂತ ಅಂದುಕೊಂಡ ಅವರು ಈಕ್ಷಾಳ ಬಳಿ ಹೋಗದೆ ಅಲ್ಲಿಂದ ವಾಪಸ್ಸು ಬಂದರು. ಈ ರೆಡ್ಡಿಯಾಗಿ ಇವರನ್ನು ಗುಟ್ಟಾಗಿ ಬರ ಹೇಳಿದ್ದಾನೆ. ಅವನಿಂದ ಏನಾದರೂ ಚಿನ್ಮಯನಿಗೆ ತೊಂದರೆ ಇದೆಯಾ ಹೇಗೆ? ಮೊದಲೇ ಚಿನ್ಮಯನ ಅನ್ಕೊಂಡ್ರೆ ರೆಡ್ಡಿಗೆ ಆಗಲ್ಲ. ತನ್ನ ಚಿಕ್ಕ ಮಗನನ್ನು ಉಳಿಸೋಕ್ಕೋಸ್ಕರ ಚಿನ್ಮಯನಿಗೆ ತೊಂದರೆ ಕೊಟ್ಟರೆ ಕಷ್ಟ. ಇವರಿಬ್ಬರು ಎಲ್ಲಿ ಹೋದ್ರು? ಮೊದಲು ನಾನು ಇವರ ಹಿಂದೆ ಹೋಗಿ ವಿಷಯ ಏನು ಅಂತ ತಿಳ್ಕೊಳ್ಬೇಕು ಅಂತ ಅಂದುಕೊಂಡ ಅವರು ಶಾಲಿನಿ ಅವರು ಮತ್ತು ಲಲಿತಮ್ಮರವರನ್ನು ಹುಡುಕಿ ಅವರನ್ನು ಹಿಂಬಾಲಿಸತೊಡಗಿದರು. ಅವರಿಬ್ಬರು ಕಾರಲ್ಲಿ ಮುಂದೆ ಹೋಗುತ್ತಿದ್ದಾಗ ಇವರು ಆಟೋದಲ್ಲಿ ಅವರಿಬ್ಬರನ್ನು ಹಿಂಬಾಲಿಸತೊಡಗಿದರು. ಅಷ್ಟರಲ್ಲಿ ಮುಖೇಶ್ ಅವರ ಕಾಲ್ ಬಂದು ಕಾಲ್ ರಿಸೀವ್ ಮಾಡಿ ಮಾತನಾಡತೊಡಗಿದರು. ಹಲೋ ರಾಘವ, ಎಲ್ಲಿದ್ದೀಯಾ? ಮುಖೇಶ, ನಾನೊಂದು ಇಂಪಾರ್ಟೆಂಟ್ ಕೆಲಸದ ನಿಮಿತ್ತ ಹೊರಗಡೆ ಬಂದಿದ್ದೇನೆ. ನಾನು ಹೋಗ್ತಾ ಇರೋ ಲೊಕೇಶನ್ ಕೂಡ ನಿನಗೆ ಶೇರ್ ಮಾಡ್ತೀನಿ. ಅರ್ಧ ಗಂಟೆ ಒಳಗೆ ನಾನೇನಾದರೂ ಬಂದಿಲ್ಲ ಅಂದರೆ ನೀನು ಕೋಟ್ಲೆ ಪೊಲೀಸರನ್ನು ಕಲ್ತ್ಕೊಂಡು ಇಲ್ಲಿಗೆ ಬಾ. ಏನಾಯ್ತು ರಾಘವ, ಎಲ್ಲಿ ಹೋಗ್ತಾ ಇದೆಯಾ? ರೆಡ್ಡಿ ವಿಷಯ ಏನಾದರೂ ಗೊತ್ತಾಯ್ತಾ? ಎಲ್ಲ ಡೀಟೇಲ್ ಆಗಿ ಹೇಳುವಷ್ಟು ಟೈಮ್ ಇಲ್ಲ ಈಗ. ನಾನು ಹೇಳಿದ ಹಾಗೆ ಮಾಡು. ಇನ್ನೊಂದು ವಿಷಯ, ಚಿನ್ಮಯ್ ಬದುಕಿದ್ದಾನೆ. ಅವನನ್ನು ರಕ್ಷಿಸೋಕ್ಕೋಸ್ಕರ ನಾನು ಹೋಗ್ತಾ ಇರೋದು. ಬಾಯ್, ನಾನು ಹೇಳಿದ ಕೆಲಸ ಮರ್ಯಾದೆ ಮಾಡು ಅಂತ ಹೇಳಿ ಅವರು ಕಾಲ್ ಕಟ್ ಮಾಡಿದರು. ಮುಖೇಶ್ ಅವರಿಗೆ ಚಿನ್ಮಯ್ ಬದುಕಿರೋ ವಿಷಯ ತಿಳಿದು ತುಂಬಾನೇ ಖುಷಿಯಾಯಿತು. ಅವರು ಕೂಡಲೇ ಕಮಿಷನರ್ಗೆ ಕಾಲ್ ಮಾಡಿ ರಾಘವ್ ಅವರು ಹೇಳಿದ ವಿಷಯವನ್ನೆಲ್ಲ ತಿಳಿಸಿದರು. ರಾಘವ್ ಅವರು ಶಾಲಿನಿ ಅವರ ಕಾರನ್ನು ಹಿಂಬಾಲಿಸತೊಡಗಿದರು. ಕಾರು ಒಂದು ಬಂಗ್ಲೋ ಹತ್ತಿರ ನಿಂತಿತು. ರಾಘವ್ ಅವರು ಕೂಡ ಸ್ವಲ್ಪ ದೂರದಲ್ಲಿ ಆಟೋ ನಿಲ್ಲಿಸಿದರು. ಕಾರಿನಿಂದ ಇಳಿದ ಶಾಲಿನಿ ಅವರು ಮತ್ತು ಲಲಿತಮ್ಮರವರು ರೆಡ್ಡಿ ಅವರು ಹೇಳಿದ ಜಾಗಕ್ಕೆ ಹೋಗತೊಡಗಿದರು. ರಾಘವ್ ಅವರು ಅವರನ್ನು ಹಿಂಬಾಲಿಸಿದರು. ಬಂಗ್ಲೋದ ಒಳಗೆ ಹೋದ ಶಾಲಿನಿ ಅವರನ್ನು ರೆಡ್ಡಿ ಅವರು ಬರಮಾಡಿಕೊಂಡರು. ಅವರ ಜೊತೆ ತನ್ನ ತಾಯಿಯನ್ನು ನೋಡಿ ಕೋಪ ಮಾಡಿಕೊಂಡ ಅವರು ಶಾಲಿನಿ ಅವರ ಕಡೆ ನೋಡಿ, ನಿನಗೆ ನಾನು ಒಬ್ಬಳನ್ನೇ ಬರಕ್ಕೆ ಹೇಳಿದಲ್ವಾ, ಮತ್ತೆ ಯಾಕೆ ಅವರನ್ನು ಕರೆದುಕೊಂಡು ಬಂದಿದ್ಯಾ? ಸುಮ್ಮನೆರು, ಅವಳಿಗೆ ಯಾಕೆ ಬೈತಾ ಇದೆಯಾ? ಅವಳು ಬೇಡ ಅಂದ್ಲು, ನಾನೇ ಹಠ ಮಾಡಿ ಮೊಮ್ಮಗನ ನೋಡ್ಬೇಕಂತ ಬಂದೆ. ಎಲ್ಲಿ ನನ್ನ ಮೊಮ್ಮಗ? ಅವನು ಬದುಕಿದ್ದೇನಂತ ವಿಷಯ ತಿಳಿದ ಮೇಲಿಂದ ಅವನು ನೋಡ್ಬೇಕಂತ ತುಂಬಾನೇ ಆಸಕ್ತ ಇದೆ. ಎಲ್ಲಿ ಅವನು? ಇದಕ್ಕೋಸ್ಕರ ನಾನು ಅವಳಿಗೆ ಒಬ್ಳೆ ಬಾ ಅಂತ ಹೇಳಿದ್ದು. ನನ್ಗೆ ಸ್ವಲ್ಪ ಕೆಲಸ ಇದೆ, ಅದು ಮುಗಿಯೋ ತನಕ ನೀನು ಸ್ವಲ್ಪ ಸುಮ್ಮನೆ ಇರಬೇಕು, ಉಸಿರು ಬಿಡಬಾರ್ದು, ಗೊತ್ತಾಯ್ತಾ? ರೀ, ಚಿನ್ನು ಎಲ್ಲಿರಿ? ನಾನು ಅವನು ನೋಡಬೇಕು. ಸ್ವಲ್ಪ ಪೇಷನ್ಸ್ ಇರಲಿ ಮಾಮ್, ನಿಮ್ಮಗ ಎಲ್ಲೂ ಓಡಿ ಹೋಗಲ್ಲ, ಇಲ್ಲೇ ಇದ್ದಾನೆ ಅಂತ ಹೇಳಿದ ತನ್ಮಯ್ ಚಿನ್ಮಯನನ್ನು ಸ್ಟ್ರೆಚರಲ್ಲಿ ತಳ್ಳಿಕೊಂಡು ಬಂದನು. ಚಿನ್ಮಯನನ್ನು ನೋಡಿ ಶಾಲಿನಿ ಅವರು ಖುಷಿಯಿಂದ ಅವನ ಕಡೆ ಬರತೊಡಗಿದರು. ಆಗ ರೆಡ್ಡಿ ಅವರು ಅವರನ್ನು ತಡೆದು, ಎಲ್ಲಿಗೆ ಹೋಗ್ತಾ ಇದೆಯಾ? ಇದೇನ್ರಿ ಹೀಗೆ ಕೇಳ್ತಾ ಇದ್ದೀರಾ? ಸತ್ತೋಗಿರೋ ಮಗ ಬದುಕಿದ್ದಾನೆ ಅಂತ ವಿಷಯ ತಿಳಿದ ಮೇಲಿಂದ ಅವನು ನೋಡ್ಬೇಕಂತ ತುಂಬಾನೇ ಒದ್ದಾಡ್ತಾ ಇದ್ದಾನೆ. ನೀವು ನೋಡಿದ್ರೆ ಅವನ ಹತ್ತಿರ ಹೋಗುದಂತ ನನ್ನ ತಡೀತಾ ಇದ್ದೀರಾ. ಯಾಕ್ರಿ ಹೀಗೆ ಮಾಡ್ತಾ ಇದ್ದೀರಾ? ನಿನಗೆ ನಿನ್ನ ಮಗ ಬೇಕು ಅಂದರೆ ನಾನು ಹೇಳಿದ ಕೆಲಸ ಮಾಡಬೇಕು, ಆಗಲೇ ನಿನಗೆ ನಿನ್ನ ಮಗ ಸಿಗೋದು. ರಮಣ, ಏನೋ ಹೇಳ್ತಾ ಇದೆಯಾ? ನಿನಗೆ ತಲೆ ಕೆಟ್ಟಿದೆಯೇನೋ? ಅವಳ ಮಗನ ಅವಳು ನೋಡೋಕ್ಕೆ ನೀನು ಪರ್ಮಿಷನ್ ಹಾಕೋಬೇಕು. ಜಾಗ ಬಿಡು, ನಾನು ನನ್ನ ಮೊಮ್ಮಗನ ನೋಡಬೇಕು. ಅಮ್ಮ, ನಿನಗೆ ನಾನು ಆಗಲೇ ಹೇಳಿದೆ ಅಲ್ವಾ ಉಸಿರು ಬಿಡಬಾರ್ದು ಅಂತ. ಸುಮ್ಮನೆ ಸೈಡಲ್ಲಿ ಕೂತಿಲ್ಲಿ ಏನು ನಡೀತಿದೆ ಅದನ್ನೆಲ್ಲ ನೋಡ್ಕೊಂಡು ತೆಪ್ಪಗಿರು.
ಅದನ್ನು ಬಿಟ್ಟು ಏನಾದರೂ ಮಾಡೋಕ್ಕೆ ಬಂದರೆ ನೀನು ನನ್ನ ಅಮ್ಮ ಅಂತ ಮರ್ತು ಬಿಡ್ತೀನಿ. ನನಗೆ ನಿನಗಿಂತ ನನ್ನ ಗುರಿನೇ ಮುಖ್ಯ. ಅಜ್ಜಿ, ಡ್ಯಾಡಿ ಹೇಳಿದ ಹಾಗೆ ಮಾಡಿ, ಇಲ್ಲ ಅಂದರೆ ಅವ್ರು ನಿಮ್ಮನ್ನು ಸಾಯಿಸೋಕ್ಕೂ ಹೆಸರಲ್ಲ. ಅವನ ಮಾತು ಕೇಳಿ ಸಿಟ್ಟು ಮಾಡಿಕೊಂಡ ಲಲಿತಮ್ಮರವರು, ಹಾಳಾಗಿ ಹೋಗ್ತೀರ ನೀವೊಬ್ರು. ನಿಮ್ಮಿಬ್ಬರಿಗೆ ಮನುಷ್ಯತ್ವ ಅನ್ನೋದೇನಲ್ಲ. ನಿನ್ನಂಥ ಪಾಪಿನ ನನ್ನ ಹೊಟ್ಟೆಯಲ್ಲಿ ಎತ್ತಿದ್ದೆ ನೋಡು, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ತಪ್ಪು ಅಂತ ಗೊತ್ತಾಯ್ತಲ್ವಾ, ಈಗ ಸುಮ್ಮನೆ ಹೋಗೋ ಸೈಡಲ್ಲಿ ಕೂತಿರು ಅಂತ ರೆಡ್ಡಿ ಅವರು ಹೇಳಿದಾಗ ಲಲಿತಮ್ಮರವರು ವಿಧಿ ಇಲ್ಲದ ಸೈಡಲ್ಲಿ ಹೋಗಿ ಕುಳಿತುಕೊಂಡರು. ಆಗ ಶಾಲಿನಿ ಅವರು, ರೀ, ಏನ್ರಿ ಆಗಿದೆ ನಿಮಗೆ? ಯಾಕ್ರಿ ಈ ರೀತಿ ಮಾತಾಡ್ತಾ ಇದ್ದೀರಾ? ನನ್ನ ಮಗ ನಿಮ್ಗೆ ಏನ್ರಿ ಮಾಡಿದ್ದ ಅಂತ ಈ ರೀತಿ ಮಾಡ್ತಾ ಇದ್ದೀರಾ? ನನಗೆ ಅವನ ಹತ್ರ ಹೋಗೋಕೆ ಬಿಡ್ರಿ, ನಿಮ್ದು ಅಮ್ಮಯ್ಯ ಅಂತೀನಿ. ನಿನಗೆ ಅವನ ಹತ್ರ ಹೋಗೋಕೆ ಬಿಡ್ತೀನಿ, ಮೊದಲು ನಾನು ಹೇಳಿದ ಕೆಲಸ ಮಾಡು. ಸರ್, ಏನು ಮಾಡಬೇಕು ಹೇಳಿ ಅಂತ ಅವರು ಹೇಳಿದಾಗ ರೆಡ್ಡಿ ಅವರು ಆಸ್ತಿ ಪತ್ರವನ್ನು ಅವರ ಕೈಗೆ ಇಟ್ಟು, ಇದಕ್ಕೆ ಸೈನ್ ಮಾಡು. ಏನ್ರಿ ಇದು? ನಾನೇಕೆ ಇದಕ್ಕೆ ಸೈನ್ ಮಾಡಬೇಕು ಅಂತ ಅವರು ಹೇಳಿದಾಗ ಚಿನ್ಮಯ್, ಮಮ್ಮ, ಅದಕ್ಕೆ ಸೈನ್ ಮಾಡಬೇಡಿ, ಅದು ಆಸ್ತಿ ಪತ್ರ, ಅದು ನನ್ನ ಹೆಸರಲ್ಲಿದೆ, ಅದನ್ನು ಅವರ ಹೆಸರಲ್ಲಿ ಮಾಡಿಕೊಳ್ಳಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಮಮ್ಮ, ಈ ಮನುಷ್ಯ ಸರಿ ಇಲ್ಲ. ನಮ್ಮ ಫ್ಯಾಮಿಲಿಯವರು ಯಾರು ಕೂಡ ಆಕ್ಸಿಡೆಂಟಲ್ಲಿ ಸತ್ತಿಲ್ಲ. ಆಸೆಗೋಸ್ಕರ ಇವರೇ ಗಾಡಿ ಬ್ರೇಕ್ ಫೇಲ್ ಮಾಡಿಸಿ ಅವ್ರನ್ನೆಲ್ಲ ಕೊಂದಿದ್ದು. ಆಸೆಗೋಸ್ಕರ ಇವ್ರು ಏನು ಬೇಕಾದ್ರೂ ಮಾಡ್ತಾರೆ ಮಮ್ಮ. ಏನು ಹೇಳ್ತಾ ಇದ್ದೆ ನೀನು ಚಿನ್ನು? ಇದೆಲ್ಲ ನಿಜನಾ? ಇದೆಲ್ಲ ನಿಜನೇ ಮಮ್ಮ. ಆಸ್ತಿನ ಅವರ ಹೆಸರಿಗೆ ಮಾಡಿಸಿ ಅದನ್ನೆಲ್ಲ ಮಾರಿ ಲಂಡನ್ಗೆ ಎಸ್ಕೇಪ್ ಆಗೋ ಪ್ಲಾನ್ ಇರುತ್ತು. ಯಾವುದೇ ಕಾರಣಕ್ಕೂ ನೀವು ಆ ಪೇಪರ್ಗೆ ಸೈನ್ ಮಾಡಬೇಡಿ ಅಂತ ಅವನು ಹೇಳಿದಾಗ ಶಾಲಿನಿ ಅವರಿಗೆ ಅವನ ಮಾತು ಕೇಳಿ ಒಂದು ಕ್ಷಣ ಶಾಕ್ ಆಯಿತು. ಛೀ, ನೀವು ಒಬ್ಬ ಮನುಷ್ಯರ? ಆಸ್ತಿಗೋಸ್ಕರ ನನ್ನ ಗಂಡನನ್ನೇ ಸಾಯಿಸಿದ್ರ? ಇದೆಲ್ಲ ನನಗೆ ಮುಂಚೆನೇ ಯಾಕೆ ಗೊತ್ತಾಗಲಿಲ್ಲ? ಎಷ್ಟು ದಿನ ಈ ಕೊಲೆಗಡುಕನ ಜೊತೆ ನಾನು ಸಂಸಾರ ಮಾಡಿದ್ನ ನೆನೆಸಿಕೊಂಡ್ರೆ ನನಗೆ ಅಸಹ್ಯ ಆಗುತ್ತೆ ಅಂತ ಅವರು ಹೇಳಿದಾಗ ಲಲಿತಮ್ಮರವರು ಕೂಡ ರೆಡ್ಡಿಗೆ ಬಯ್ಯತೊಡಗಿದರು. ನಿನ್ನಂಥ ಪಾಪಿನ ಹುಟ್ಟಿದಾಗಲೇ ಸಾಯಿಸಿಬಿಟ್ಟಿದ್ರೆ ಇಷ್ಟೆಲ್ಲ ನಡೀತಾ ಇರಲಿಲ್ಲ. ಸ್ವಂತ ಅಪ್ಪನನ್ನೇ ಸಾಯಿಸುವಷ್ಟು ಕಟಕ ಅದೇ ನೀನು. ಸ್ವಂತ ಅಪ್ಪ ಏನು, ನಿನ್ನನ್ನು ಕೂಡ ಸಾಯಿಸ್ಬೇಕಂತ ಅಂದ್ಕೊಂಡಿದ್ದೆ. ಆದರೆ ನೀನು ಅವತ್ತು ಹುಷಾರಿಲ್ಲ ಅಂತ ಮನೆಯಲ್ಲಿ ಉಳಿದುಕೊಂಡು ಬಚಾವಾಗ್ಬಿಟ್ಟೆ. ಇನ್ನು ಇವಳು ಮತ್ತು ಇವಳು ಮಗ ಇವರು ಕೂಡ ಬೇರೆ ಗಾಡಿಯಲ್ಲಿ ಹೋಗಿ ಬಚಾವಾಗಿಬಿಟ್ರು. ಆಸ್ತಿಗೋಸ್ಕರ ನಾನು ಇವಳನ್ನು ಬಲವಂತವಾಗಿ ಮದುವಾಗಿದ್ದು. ಇವಳು ಗಂಡ ಆಸ್ತಿನ ಇವಳ ಮಗನ ಹೆಸರಿಗೆ ಬರ್ಬಿಟ್ಟು ಸತ್ತು ಹೋದ. ಅದಕ್ಕೋಸ್ಕರ ನನಗೆ ಇವನ ಅಂದ್ರೆ ದ್ವೇಷ. ಆಸ್ತಿ ಅಂತಸ್ತು ಮುಂದೆ ಯಾವ ಸೆಂಟಿಮೆಂಟು ಕೂಡ ಇಲ್ಲ ನನಗೆ ಅಂತ ಹೇಳಿದ ಅವರು ಶಾಲಿನಿ ಅವರ ಕಡೆ ನೋಡಿ, ಈಗೇನು ಸೈನ್ ಮಾಡ್ತೀಯ ಇಲ್ವೋ? ಇಲ್ಲ ರೀ, ನಾನು ಈ ಪತ್ರಕ್ಕೆ ಸಹಿ ಹಾಕಲ್ಲ. ಇದು ನನ್ನ ಮಗನಿಗೆ ಸೇರಿದ್ದು, ಅವನಿಗೆ ಸೇರಬೇಕು. ಯಾವುದೇ ಕಾರಣಕ್ಕೂ ನಾನು ಈ ಪತ್ರಕ್ಕೆ ಸಹಿ ಹಾಕಲ್ಲ. ಹೌದಾ, ನೀನು ಈ ಪತ್ರಕ್ಕೆ ಸಹಿ ಹಾಕಲ್ವಾ? ಅದು ಹೇಗೆ ಸಹಿ ಹಾಕಲ್ಲ ಅಂತ ನಾನು ನೋಡ್ತೀನಿ ಅಂತ ಹೇಳಿದ ಅವರು ತನ್ಮಯನ ಕಡೆ ನೋಡಿ ಸನ್ನೆ ಮಾಡಿ, ಹೇ ಮೈ ಲವ್ಲಿ ಸನ್, ಏನು ಮಾಡಬೇಕಂತ ಅಂದುಕೊಂಡಿದ್ದೆ ಅದನ್ನು ಮಾಡು ಅಂತ ಅವರು ಹೇಳಿದಾಗ ತನ್ಮಯ್ ಪಿಸ್ತೂಲ್ ತೆಗೆದು ಅದನ್ನು ಚಿನ್ಮಯನ ಹಣೆಗೆ ಪಾಯಿಂಟ್ ಮಾಡಿ, ಮಾಮ್, ನೀವೇನಾದರೂ ಆ ಪೇಪರ್ಗೆ ಸೈನ್ ಮಾಡಿಲ್ಲ ಅಂದರೆ ಈಗ ಇವನ ಹೆಣ ಬೀಳುತ್ತೆ. ಏನಾಗಿದೆ ನಿನಗೆ? ಯಾಕೆ ಈ ರೀತಿ ಮಾಡ್ತಾ ಇದೆಯಾ? ಅವನಿನ ಅಣ್ಣ ಕಣೋ, ಅವನನ್ನು ಸಾಯಿಸೋಕ್ಕೆ ನಿನಗೆ ಹೇಗಾದರೂ ಮನಸ್ಸು ಬರುತ್ತೆ. ಬಿಟ್ಬಿಡು ಅವನನ್ನು. ಬಿಡೋ ಮಾತೇ ಇಲ್ಲಮ್ಮ. ಮೊದಲು ನೀವು ಸೈನ್ ಮಾಡಿ, ಆಮೇಲೆ ಬಿಡ್ತೀನಿ. ಇವನು ನನ್ನ ಅಣ್ಣ ಅಲ್ಲ ಅಂತ ನನಗೆ ಗೊತ್ತು. ಇವನಿಗೆ ನಾನು ಯಾವ ಕನ್ಸರ್ನ್ ಕೂಡ ತೋರಿಸಲ್ಲ. ಕಮಾನ್ ಮಾಮ್, ಬೇಗ ಸೈನ್ ಮಾಡಿ, ಇಲ್ಲಾಂದರೆ ಇವನ ಜೀವ ಹೋಗುತ್ತೆ ಅಂತ ಅವನು ಹೇಳಿದಾಗ ಶಾಲಿನಿ ಅವರು ಅಳುತ್ತಾ, ಅವನಿಗೇನು ಮಾಡಬೇಡ ಕಣೋ, ನಾನು ಸೈನ್ ಮಾಡ್ತೀನಿ. ನನಗೆ ನನ್ನ ಮಗನೇ ಆಸ್ತಿ, ಅವನಿಗಿಂತ ನನಗೆ ಈ ಆಸ್ತಿ ಮುಖ್ಯ ಅಲ್ಲ ಅಂತ ಅವರು ಹೇಳಿದಾಗ ಚಿನ್ಮಯ್ ಅಳುತ್ತಾ,
ಮಮ್ಮ, ಸೈನ್ ಮಾಡಬೇಡಿ. ನನಗೇನಾದರೂ ಪರವಾಗಿಲ್ಲ, ಆದರೆ ಆಸ್ತಿ ಮಾತ್ರ ಇವ್ರ ಕೈ ಸೇರಬಾರ್ದು. ಚಿನ್ನು, ನನಗೆ ನೀನು ಮುಖ್ಯ ಕಣೋ, ಈ ಆಸ್ತಿ ಅಲ್ಲ ಅಂತ ಹೇಳಿ ಅವರು ಆಸ್ತಿ ಪತ್ರಕ್ಕೆ ಸೈನ್ ಮಾಡಿದರು. ನಂತರ ಆ ಪೇಪರನ್ನು ರೆಡ್ಡಿ ಅವರು ಚಿನ್ಮಯನಿಗೆ ನೀಡಿ ಸೈನ್ ಮಾಡಲು ಹೇಳಿದರು. ಅವನು ಸೈನ್ ಮಾಡಲು ನಿರಾಕರಿಸಿದನು. ನನ್ನ ಜೀವ ಹೋದ್ರೂ ಕೂಡ ಪರವಾಗಿಲ್ಲ, ನಾನು ಮಾತ್ರ ಈ ಪೇಪರ್ಗೆ ಸೈನ್ ಮಾಡಲ್ಲ. ಅದೇನು ಮಾಡ್ತೀರೋ ಮಾಡಿ ಹೋಗಿ ಅಂತ ಅವರು ಹೇಳಿದಾಗ ರೆಡ್ಡಿ ಅವರು ತನ್ಮಯನ ಕೈಯಿಂದ ಪಿಸ್ತೂಲನ್ನು ತೆಗೆದುಕೊಂಡು ಶಾಲಿನಿಯವರ ತಲೆಗೆ ಪಾಯಿಂಟ್ ಮಾಡಿದರು. ಈಗ ಹೇಳು, ಸೈನ್ ಮಾಡ್ತೀಯ ಅಲ್ವೋ? ಮಮ್ಮಗೆ ಏನು ಮಾಡಬೇಡಿ, ನಾನು ಸೈನ್ ಮಾಡ್ತೀನಿ. ಹಾಗೆ ಬಾ ದಾರಿಗೆ, ಬೇಗ ಸೈನ್ ಮಾಡು ಅಂತ ಅವರು ಹೇಳಿದಾಗ ಚಿನ್ಮಯ್ ಆಸ್ತಿ ಪತ್ರಕ್ಕೆ ಸೈನ್ ಮಾಡಿದನು. ಪೇಪರ್ ಕೈಗೆತ್ತಿಕೊಂಡ ರೆಡ್ಡಿ ಅವರು ಖುಷಿಯಿಂದ ಜೋರಾಗಿ ನಗತೊಡಗಿದರು. ಶಾಲಿನಿ ಅವರಿಗೆ ಅವರನ್ನು ನೋಡಿ ಅಸಹ್ಯವಾಗತೊಡಗಿತು. ತನ್ನ ಮಗನಿಗೋಸ್ಕರ ಇದನ್ನೆಲ್ಲ ನೋಡಿ ಸಹಿಸಿಕೊಂಡಿದ್ದರು. ರೀ, ನಿಮ್ಗೆ ಏನ್ ಬೇಕೋ ಅದು ಸಿಕ್ಕಿತ್ತಲ್ವಾ? ಈಗ ನನ್ನ ಮಗನ ನನಗೆ ಒಪ್ಪಿಸಿ. ಲೋ ಮಗನೇ, ನನ್ನ ಕೆಲಸ ಆಯ್ತು, ಅದೇನು ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಅದನ್ನು ಮಾಡಿಬಿಡು ಅಂತ ಹೇಳಿ ಪಿಸ್ತೂಲನ್ನು ಅವನ ಕಡೆ ಬಿಸಾಕಿದರು. ಅವನು ಪಿಸ್ತೂಲನ್ನು ಕ್ಯಾಚ್ ಹಿಡಿದು ಚಿನ್ಮಯನ ಹಣೆಗೆ ಪಾಯಿಂಟ್ ಮಾಡಿ ಜೋರಾಗಿ ನಗತೊಡಗಿದನು. ಇದನ್ನು ನೋಡಿ ಲಲಿತಮ್ಮರವರಿಗೆ ಮತ್ತು ಶಾಲಿನಿಯವರಿಗೆ ಒಂದು ಕ್ಷಣ ಶಾಕ್ ಆಯಿತು. ಮರೆಯಲ್ಲಿ ನಿಂತು ಇದನ್ನೆಲ್ಲ ನೋಡುತ್ತಿದ್ದ ರಾಘವ್ ಅವರಿಗೂ ಕೂಡ ಶಾಕ್ ಆಯಿತು. ಆ ಕ್ಷಣದಲ್ಲಿ ಅವರಿಗೆ ಏನು ಮಾಡಬೇಕೆಂದೇ ಗೊತ್ತಾಗಲಿಲ್ಲ. ಕತೆ ಮುಂದುವರಿಯುವುದು. ರಾಘವ್ ಅವರು ಚಿನ್ಮಯನನ್ನು ಬಚಾವ್ ಮಾಡುತ್ತಾರೋ ಅಥವಾ ತನ್ಮಯನಿಂದ ಅವನ ಅಂತ್ಯ ಆಗುತ್ತೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.